ಡಬಲ್ ಶೂಟಿಂಗ್ ನಲ್ಲಿರುವ ದರ್ಶನ್ಗೆ ಢವಢವ ಶುರುವಾಗಿದೆ. ಜಾಲಿ ಮೂಡ್ ನಲ್ಲಿದ್ದ ದಾಸನಿಗೆ ಬೇಲ್ ರದ್ದಾಗುವ ಭೀತಿ ಶುರುವಾಗಿರುವಂತದ್ದು. 7 ತಿಂಗಳು ಜೈಲು ಶಿಕ್ಷೆ ಅನುಭವಿಸಿದ್ರೂ ಕೂಡ ನಡುಕ ಶುರುವಾಗಿದೆ ದರ್ಶನ್ಗೆ. ಡಬಲ್ ಶೂಟಿಂಗ್ ನಲ್ಲಿರುವಂತ ದರ್ಶನ್ ಅವರಿಗೆ ಈಗ ಢವಢವ ಶುರುವಾಗಿರುವಂತದ್ದು. ಈಗಾಗಲೇ ತಮ್ಮ ಡೆವಿಲ್ ಚಿತ್ರದ ಶೂಟಿಂಗ್ ವಿಚಾರವಾಗಿ ನೋಡೋದಾದ್ರೆ ಥೈಲ್ಯಾಂಡ್ಗೆ ತೆರಳಾಗಿದೆ. 7 ತಿಂಗಳು ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು ದರ್ಶನ್ ಅವರು. ಆದ್ರೂ ಕೂಡ ಈಗ ನಡುಕ ಶುರುವಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಡೆವಿಲ್ ವಿಲವಿಲ ಅಂತ ಒದ್ದಾಡ್ತಿರುವಂತದ್ದು. ಆರೋಪಿ ದರ್ಶನ್ ಪರ ವಾದಕ್ಕೆ ವಕೀಲರು ಹಿಂದೇಟನ್ನ ಹಾಕ್ತಿದ್ದಾರೆ. ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ನಿರಾಕರಣೆಯನ್ನ ಮಾಡಿರುವಂತದ್ದು. ದರ್ಶನ್ ಪರ ವಾದವನ್ನ ಮಾಡಬೇಕಾಗಿದ್ದಂತ ಹಿರಿಯ ವಕೀಲರು ಈಗಾಗಲೇ ಸರ್ಕಾರದ ಪರ ಸಿದ್ಧಾರ್ಥ ಲೋಥಾ ವಾದವನ್ನ ಮಂಡಿಸಿದ್ದಾರೆ. ನ್ಯಾಯಾಧೀಶರಾದಂಥ ಪರ್ದಿವಾಲಾ ಹಾಗೆ ನ್ಯಾಯಾಧೀಶರಾದಂಥ ಮಹದೇವನ್ ಪೀಠದಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಘಟಾನುಘಟಿ ವಕೀಲರು ವಾದವನ್ನ ಮಂಡಿಸೋದಕ್ಕೆ ಹಿಂದೇಟನ್ನ ಹಾಕ್ತಾ ಇರುವಂತದ್ದು. ದರ್ಶನ್ ಅವರ ಬೇಲ್ ಭವಿಷ್ಯ ಏನಾಗುತ್ತೆ ಇವತ್ತು ಅಂತ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. 7 ತಿಂಗಳು ಸೆರೆಮನೆ ವಾಸವನ್ನ ಅನುಭವಿಸಿದ್ರು ದರ್ಶನ್ ಅವರು. ಪ್ರಮುಖವಾಗಿ ಗಮನಿಸೋದೇನಪ್ಪಾ ಅಂತಂದ್ರೆ ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ಯಾವಾಗ ರಿಲೀಫ್ ಸಿಗುತ್ತಪ್ಪ ಅನ್ನುವಂತಹ ಕುತೂಹಲ ಕಾಡ್ತಾ ಇತ್ತು. ಅದರ ಜೊತೆಗೆ ದರ್ಶನ್ ಅವರು ಡೆವಿಲ್ ಚಿತ್ರದ ಶೂಟಿಂಗ್ ನಲ್ಲಿ ಇತ್ತೀಚೆಗೆ ಬ್ಯುಸಿ ಆಗಿದ್ದಾರೆ. ಇದೆಲ್ಲದರ ನಡುವೆ ದರ್ಶನ್ ತಾವಾಯ್ತು ತಮ್ಮ ಶೂಟಿಂಗ್ ಆಯ್ತು ಅಂತ ಒಂದು ಕಡೆ ವಾಲಿದ್ದಾರೆ. ಆದ್ರೆ ಈ ಬೇಲ್ ಭವಿಷ್ಯದ ವಿಚಾರವಾಗಿ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಪೊಲೀಸ್ನವರು ಕೂಡ ಇದೇ ವಿಚಾರವನ್ನ ಪ್ರಶ್ನಿಸಿ, ಅಂದ್ರೆ ಸುಪ್ರೀಂ ಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ನ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಡೆವಿಲ್ ಶೂಟಿಂಗ್ ನಲ್ಲಿರುವ ದರ್ಶನ್ ಅವರಿಗೆ ಢವಢವ ಶುರುವಾಗಿರೋದು ಯಾಕಪ್ಪ ಅಂದ್ರೆ ಹಿರಿಯ ವಕೀಲರಾದಂಥ ಕಪಿಲ್ ಸಿಬಲ್ ಆಗಿರ್ಬೋದು, ಮನು ಸಿಂಘ್ವಿ ಆಗಿರ್ಬೋದು, ಇವ್ರು ಯಾರು ಕೂಡ ಇವರ ಕೇಸನ್ನು ತೆಗೆದುಕೊಂಡಿಲ್ಲ. ಎಲ್ಲ ಕೂಡ ಹಿಂದೆಟನ್ನ ಹಾಕಿದ್ದಾರೆ, ವಾಪಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ದರ್ಶನ್ ಪಾಲಿಗೆ ಇವತ್ತು ಬಿಗ್ ಡೇ. ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ? ಬೇಲ್ ಯಾಕಂದ್ರೆ ಈ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆ ಒಂದು ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನ ವ್ಯಕ್ತಪಡಿಸಿತ್ತು. ಯಾಕಂದ್ರೆ ಸಾಕ್ಷಿಗಳ ವಿಚಾರವಾಗಿ ಮಾತನಾಡೋದಾದ್ರೆ ಪೊಲೀಸ್ನವರು ಸಲ್ಲಿಸಿದಂತ ಸಾಕ್ಷಿಗಳು ಸುಪ್ರೀಂ ಕೋರ್ಟ್ಗೆ ಒಪ್ಪಿಗೆ ಆಗಿದೆ. ರೇಣುಕಾಸ್ವಾಮಿಯ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಆದೇಶದ ವಿಚಾರವಾಗಿ ವಿಷಾದನೀಯವನ್ನ ಕೂಡ ವ್ಯಕ್ತಪಡಿಸಿತ್ತು. ಬೇಲ್ ನೀಡೋದಕ್ಕೆ ಯಾವ ಒಂದು ವಿಚಾರವನ್ನ ಇಟ್ಕೊಂಡು ಬೇಲ್ ನೀಡಿದ್ದೀರಾ ಅಂತ ಕೂಡ ಒಂದು ಕಡೆ ಹೇಳಲಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ದರ್ಶನ್ ಅವರಿಗೆ ಈ ವಿಚಾರ ಸಾಕಷ್ಟು ಢವಢವ ಆಗ್ತಾ ಇರುವಂತದ್ದು. ಆದ್ರೆ ಡೆವಿಲ್ ಚಿತ್ರ ಇನ್ನೇನು ಡಿಸೆಂಬರ್ ಅಂತ್ಯದ ವೇಳೆಗೆ ತೆರೆ ಮೇಲೆ ತರಬೇಕು ಅಂತ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಚಿತ್ರೀಕರಣ ಕೂಡ ಭರದಿಂದ ಸಾಗ್ತಾ ಇದೆ. ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಮಾಡಲಾಗ್ತಾ ಇತ್ತು, ಬೇರೆ ದೇಶಕ್ಕೆ ಹೋಗಿ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಇತ್ತೀಚೆಗೆ ಹೈಕೋರ್ಟ್ನಿಂದ ಸಮ್ಮತಿಯನ್ನ ಪಡೆದುಕೊಂಡಂತ ಚಿತ್ರತಂಡ ಶೂಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಥೈಲ್ಯಾಂಡ್ಗೆ ತೆರಳಿದ್ರು. ಶೂಟಿಂಗ್ ನಲ್ಲಿ ಬ್ಯುಸಿಯಾಗಿದ್ದಾರೆ ದರ್ಶನ್ ಅವರು. ಇಂತಹ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಮತ್ತೊಂದು ಕಡೆ ಬೇಲ್ ಭವಿಷ್ಯ. ಸೊ ಎಲ್ಲದರ ನಡುವೆ ಈಗ ಸಿಕ್ಕಾಕೊಂಡಿದ್ದಾರೆ 7 ಜನರ. A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ, A2 ಆರೋಪಿಯಾಗಿರುವಂತಹ ದರ್ಶನ್, ಇವರೆಲ್ಲರೂ ಕೂಡ ಒಂದು ಕಡೆ ನಡುಕ ಶುರುವಾಗಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವ್ರಿಗೆ ಯಾರಿಗೂ ಕೂಡ ಸದ್ಯಕ್ಕೆ ರಿಲೀಫ್ ಇಲ್ಲ. ಒಂದು ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸರ್ಕಾರದ ವತಿಯಿಂದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಾಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಅಂತಿಮವಾಗಿ ಇವತ್ತು ನಿರ್ಧಾರ ಏನಾಗುತ್ತೆ ಇವತ್ತು. ಯಾಕಂದ್ರೆ ಕೊನೆ ಗಳಿಗೆಯಲ್ಲಿ ವಕೀಲರನ್ನ ಬದಲಾಯಿಸಲಾಗಿದೆ. ಹೋದ ಬಾರಿ ವಾದ ಮಾಡುವಂತಹ ಸಂದರ್ಭದಲ್ಲಿ ಹಿರಿಯ ವಕೀಲರೇ ಗೈರಾಗಿದ್ರು. ಸುಪ್ರೀಂ ಕೋರ್ಟ್ಗೆ ನೀಡಬೇಕಾಗಿರುವಂತಹ ಅಷ್ಟು ಪುಟಗಳ ಸಾಕ್ಷ್ಯವನ್ನ ಕೊಡಲಾಗಿದೆ. ಸೊ ಹಾಗಾಗಿ ಹಿರಿಯ ವಕೀಲರು, ಘಟಾನುಘಟಿ ವಕೀಲರೆಲ್ಲರೂ ಕೂಡ ನಿರಾಕರಣೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಏನಾಗುತ್ತೆ ದರ್ಶನ್ ಅವರ ಬೇಲ್ ಭವಿಷ್ಯ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಎಸ್, ಪ್ರಮುಖವಾಗಿ ನಮಗೆ ಪೊಲೀಸರು ನೀಡಿರುವ ಸಾಕ್ಷಿಗಳು ತೃಪ್ತಿಯನ್ನ ತಂದಿವೆ. ಸೊ ಹಾಗಾಗಿ ನಾವ್ಯಾಕೆ ಈ ಬೇಲ್ ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಲ್ ನೀಡೋದಕ್ಕೆ ಹೈಕೋರ್ಟ್ ಕಾರಣಗಳು ಸಮಂಜಸವಾಗಿಲ್ಲ, ನಮಗೆ ಸರ್ಕಾರ ನೀಡಿರುವಂತ ಸಾಕ್ಷಿ ಸಮಂಜಸವಾಗಿದೆ, ಹೀಗೆ ಹೇಳಿ ಅರ್ಜಿ ವಿಚಾರಣೆಯನ್ನ ಜುಲೈ 22ಕ್ಕೆ ಮುಂದೂಡಿಕೆ ಮಾಡಲಾಗಿತ್ತು. ಅದಾದ ನಂತರವಾಗಿ ಜುಲೈ 22ರಂದು ದರ್ಶನ್ ಪರ ಕಪಿಲ್ ಸಿಬಲ್ ಅವರು ವಾದಿಸಬೇಕಾಗಿತ್ತು. ಘಟಾನುಘಟಿ ವಕೀಲರು ನೋಡಿ,
ಸಿದ್ದರಾಮಯ್ಯನವರ ಮುಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನು ಸಿಂಘ್ವಿ ಆಗಿರ್ಬೋದು, ಕಪಿಲ್ ಸಿಬಲ್ ಆಗಿರ್ಬೋದು, ಎಲ್ಲರೂ ಕೂಡ ಘಟಾನುಘಟಿ ವಕೀಲರಾಗಿರುವಂತಹ ಹಿನ್ನೆಲೆಯಲ್ಲಿ ಇಂಥವರನ್ನ ಹಿಡಿದು ವಾದ ಮಾಡಿಸೋದಕ್ಕೆ ಮುಂದಾಗಬೇಕಾಗಿತ್ತು. ಸುಪ್ರೀಂ ಕೋರ್ಟ್ ಕೊಟ್ಟಂತ ರೀಸನ್ ಅಂದ್ರೆ ಸುಪ್ರೀಂ ಕೋರ್ಟ್ ಕೊಟ್ಟಂತ ಕಾರಣದ ವಿಚಾರವಾಗಿ ಮಾತಾಡಬೇಕು ಅಂದ್ರೆ ನೋಡಿ, ಎಲ್ಲೋ ಒಂದು ಕಡೆ ಸರ್ಕಾರ ನೀಡಿದಂತ ಸಾಕ್ಷ್ಯಗಳು ನಮಗೆ ತೃಪ್ತಿ ತಂದಿವೆ. ಈ ಹೇಳಿಕೆಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟ ನಂತರವಾಗಿ ಯಾರೂ ಕೂಡ ಕೇಸನ್ನ ಸೋಲೋದಕ್ಕೆ ಇಷ್ಟ ಇರಲ್ಲ. ಕಪಿಲ್ ಸಿಬಲ್ ಆಗಿರ್ಬೋದು, ಅಭಿಷೇಕ್ ಮನು ಆಗಿರ್ಬೋದು, ಏನಕ್ಕೆ ನಿರಾಕರಣೆ ಮಾಡಿದ್ರು ಅಂದ್ರೆ ಸುಪ್ರೀಂ ಕೋರ್ಟ್ನಿಂದ ಆಲ್ರೆಡಿ ತೀರ್ಪು ಹೊರಬಿದ್ದ ರೀತಿಯಲ್ಲಿ ಅಂತ ಭಾವಿಸ್ಲಾಯ್ತಾ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ. ಅದಾದ ನಂತರವಾಗಿ ಸರ್ಕಾರದ ಪರ ಸಿದ್ಧಾರ್ಥ ಲೂಥ್ರಾ ಅವರು ವಾದವನ್ನ ಮಂಡಿಸಿದ್ದಾರೆ. ಯಾಕಂದ್ರೆ ಪರ್ದಿವಾಲಾ ಮಹದೇವನ್ ಪೀಠದಲ್ಲಿ ಅರ್ಜಿ ವಿಚಾರಣೆ ಸಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ. ಆದರೆ ಇವತ್ತು ದರ್ಶನ್ ಅವರ ಪರ ವಕೀಲರು ವಾದ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆ ಕ್ಷಣದಲ್ಲಿ ವಕೀಲರನ್ನ ಬದಲಾಯಿಸಲಾಗಿದೆ. ಹಾಗಾಗಿ ಬೇಲ್ ರದ್ದಾಗುವ ಭೀತಿಯಲ್ಲಿ ದರ್ಶನ್ ಅವರು ಇರುವಂಥದ್ದು. ಅಕಸ್ಮಾತ್ ರದ್ದಾದ್ರೆ ಮತ್ತೆ ಜೈಲು ಹಕ್ಕಿಯಾಗಿ ದರ್ಶನ್ ಅವರು ಇರಬೇಕಾಗತ್ತೆ. ಸೊ ಹೈಕೋರ್ಟ್ ನೀಡಿರುವ ಬೇಲ್ ನಮಗೆ ಸಮಂಜಸವಾಗಿ ಕಾಣ್ತಾ ಇಲ್ಲ ಅಂತ ಒಂದು ಕಡೆ ಬೇಸರವನ್ನ ಸುಪ್ರೀಂ ಕೋರ್ಟ್ ನೀಡಿರುವಂಥದ್ದು. ಹಾಗಾಗಿ ದರ್ಶನ್ ಅವರು ಜಾಲಿ ಮೂಡ್ನಲ್ಲಿದ್ದಾರೆ, ಶೂಟಿಂಗ್ ಬ್ಯುಸಿಯಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಸದ್ಯದ ಮಟ್ಟಿಗೆ ಸ್ವಲ್ಪ ಡವ ಶುರುವಾಗಿದೆ ಈಗ.